ಕೆಜಿಎಫ್ ತಾಲೂಕಿನ ಕ್ಯಾಸಂಬಳ್ಳಿ ಹೋಬಳಿ ನಾಡ ಕಚೇರಿ ಮತ್ತು ಇತರೆ ಕಚೇರಿಗಳಿರುವ ಸರ್ಕಾರಿ ಭೂಮಿಗೆ ಒತ್ತುವರಿಯಾಗಿದೆ. ಅದನ್ನು ರಕ್ಷಣೆ ಮಾಡುವಂತೆ ಒತ್ತಾಯಿಸಿ ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆಯ ತಾಲೂಕು ಅಧ್ಯಕ್ಷರಾದ ತ್ರಿಲೋಕ್ ಅವರ ನೇತೃತ್ವದಲ್ಲಿ ಕ್ಯಾಸಂಬಳ್ಳಿ ನಾಡ ಕಚೇರಿಯ ಉಪತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಲಾಯಿತು. ಸರ್ವೆ ನಂಬರ್ 164ರಲ್ಲಿ ಸುಮಾರು 3 ಎಕರೆ ಸರ್ಕಾರಿ ಜಮೀನು ಇದ್ದು, ಅದರಲ್ಲಿ ವಿವಿಧ ಸರ್ಕಾರಿ ಕಚೇರಿಗಳು ಕಾರ್ಯನಿರ್ವಹಿಸುತ್ತಿವೆ. ಪ್ರತಿ ಕಚೇರಿಗೆ ಎಷ್ಟು ವಿಸ್ತೀರ್ಣ ಜಮೀನು ಸೇರಿದೆ ಎಂಬುದನ್ನು ಸಂಪೂರ್ಣ ಮರುಸರ್ವೆ ನಡೆಸಿ ಗಡಿಕಲ್ಲುಗಳನ್ನು ನೆಟ್ಟು ಸುತ್ತಲೂ ಕಾಂಪೌಂಡ್ ಬೇಲಿ ನಿರ್ಮಿಸಿ ಸರ್ಕಾರಿ ಜಮೀನನ್ನು ಸಂರಕ್ಷಿಸಬೇಕೆಂದು ಈ ಸಂದರ್ಭದಲ್ಲಿ ಮನವಿ ಮಾಡಲಾಗಿದೆ. ಈ ಕಚೇರಿಗಳಲ್ಲಿ ಸೂಕ್ತ ಭದ್ರತಾ ವ್ಯವಸ್ಥೆ ಇಲ್ಲದ ಕಾರಣ ಹಲವಾರು ಬಾರಿ ಕಳ್ಳತನ ಸಂಭವಿಸಿರುವುದನ್ನು ನೆನಪಿಸಿದ ಕಾರ್ಯಕರ್ತರು ಸೂಕ್ತ ಭದ್ರತೆ ಮತ್ತು ಸಾರ್ವಜನಿಕ ದಾಖಲೆಗಳನ್ನು ಸಂರಕ್ಷಿಸಬೇಕೆಂದು ಆಗ್ರಹಿಸಿದರು. ಈ ಕುರಿತು ಸಂಘಟನೆಯಿಂದ ಹಿಂದೆಯೂ ಹಲವಾರು ಬಾರಿ ಮನವಿ ಸಲ್ಲಿಸಿದರೂ ಸಂಬಂಧಿತ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಲಾಗಿದೆ ಎಂದು ವಿಷಾದ ವ್ಯಕ್ತಪಡಿಸಿದರು. ಆದ್ದರಿಂದ ತಕ್ಷಣ ಎಚ್ಚೆತ್ತುಕೊಂಡು ಸರ್ಕಾರಿ ಭೂಮಿ ಹಾಗೂ ಸರ್ಕಾರಿ ಕಚೇರಿಗಳನ್ನು ಜೊತೆಗೆ ಸಾರ್ವಜನಿಕ ದಾಖಲೆಗಳನ್ನು ರಕ್ಷಿಸಲು ತಕ್ಷಣ ಕ್ರಮ ಕೈಗೊಳ್ಳದಿದ್ದಲ್ಲಿ ನಮ್ಮ ಸಂಘಟನೆಯಿಂದ ಕಾನೂನುಬದ್ಧ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದರು. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ಯಾದವ್ ರೆಡ್ಡಿ, ಕಾರ್ಯಕಾರಿ ಸಮಿತಿ ಸದಸ್ಯರಾದ ಕೃಷ್ಣಾರೆಡ್ಡಿ, ಮುನಿರತ್ನಪ್ಪ, ಅಶ್ವಥ್ ರೆಡ್ಡಿ ಹಾಗೂ ತಿಮ್ಮರಾಯಪ್ಪ ಉಪಸ್ಥಿತರಿದ್ದರು. ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆಯಿಂದ ನಾನು ಕೆಜಿಎಫ್ ತಾಲೂಕು ಅಧ್ಯಕ್ಷ ಮಾತಾಡ್ತಾ ಇದ್ದೀನಿ. ಏನಪ್ಪ ಇವತ್ತು ವಿಷಯ ಅಂದರೆ ಈ ಕಮಿಟಿ ಮಾಡೋ ಉದ್ದೇಶ ತಹಶೀಲ್ದಾರ್ಗೆ ಒಂದು ಲೆಟರ್ ಬಂದಿದ್ದೀವಿ. ಏನು ಮ್ಯಾಟ್ರು ಅಂದರೆ ಇವಾಗ ಕ್ಯಾಸಂಬಳ್ಳಿ ಗ್ರಾಮಕ್ಕೆ ಸೇರಿದ ಒಂದು ಸರ್ಕಾರಿ ಸ್ವತ್ತಿರ್ತದೆ ಜಮೀನು. ಈ 164 ಸರ್ವೆ ನಂಬರಲ್ಲಿ 3 ಎಕರೆ 7 ಗುಂಟೆ ಜಮೀನು ಇರ್ತದೆ. ಆ 3 ಎಕರೆ 7 ಗುಂಟೆ ಜಮೀನಲ್ಲಿ ನಾಡ ಕಚೇರಿ ಮತ್ತು ರೈತ ಸಂಪರ್ಕ ಕೇಂದ್ರ ಮತ್ತು ಕೃಷಿ ಮಾರುಕಟ್ಟೆಗೆ ವಿವಿಧ ಉದ್ದೇಶಕ್ಕೆ ಸ್ವಲ್ಪ ಜನ ಮೀಸಲಿಟ್ಟಿರ್ತದೆ. ಮತ್ತು ಅದು ಬಿಟ್ಟು ಮಿಕ್ಕಿದ್ದು ಮತ್ತು ಸ್ಮಶಾನಕ್ಕೆ ಜಾಗ ಇಟ್ಟಿರ್ತದೆ. ಇವಾಗ ಏನಪ್ಪ ಅಂದರೆ ಇಲ್ಲಿ ಕರೆಕ್ಟಾಗಿ 3 ಎಕರೆ 2 ಗುಂಟೆ ಜಮೀನು ತೋರಿಸ್ತಾ ಇದೆ, ಬಟ್ ಎಲ್ಲೂ ಇಲ್ಲಿ ಕರೆಕ್ಟಾಗಿ ನಮ್ಗೆ ಕಾಣ್ತಾ ಇಲ್ಲ. ಏನಿದೆ ಈ ಜಾಗ ಕರೆಕ್ಟಾಗಿ ಸರ್ವೆ ಮಾಡಿಸಿ, ಮತ್ತು ಇಲ್ಲಿ ನಾಡ ಕಚೇರಿ ಮತ್ತು ರೈತ ಸಂಪರ್ಕ ಕೇಂದ್ರದಲ್ಲಿ ಸುಮಾರು ಸಾರಿ ಕಳ್ಳತನ ಆಗಿರ್ತವೆ ಅಂತ ನಮ್ಮ ಕಮಿಟಿ ಮೆಂಬರ್ಸ್ ಡಿಸ್ಕಷನ್ ಮಾಡಿರ್ತಾರೆ. ಸೊ ಅದು ಉದ್ದೇಶಕ್ಕಾಗಿ ಕಾಂಪೌಂಡ್ ನಿರ್ಮಿಸಿ ಕಲ್ಲು ಕಾಂಪೌಂಡ್ ಹಾಕಿಸಿ ಸ್ವಲ್ಪ ಬಂದೋಬಸ್ತ್ ಮಾಡಿಕೊಡ್ಬೇಕು ಅಂದ್ಬಿಟ್ಟು ನಾವು ಲೆಟರ್ ಕೊಟ್ಟು ಬಂದಿದ್ದೀವಿ. ನಮ್ಮ ಉಪಾಧ್ಯಕ್ಷರು ಬಂದುಬಿಟ್ಟು ಯಾದವ್ ರೆಡ್ಡಿ ಮಾತಾಡ್ತಾಯಿದ್ದೀವಿ. ಕೆಜಿಎಫ್ ತಾಲೂಕು ಸಮಿತಿ ರಾಜ್ಯ ಮಾಹಿತಿ ಹಕ್ಕು ಸಾಮಾಜಿಕ ಕಾರ್ಯಕರ್ತ ವೇದಿಕೆ ನಾವು ಉಪಾಧ್ಯಕ್ಷರು ಯಾದವ್ ರೆಡ್ಡಿ ಮಾತಾಡ್ತಾ ಇರೋದು. ಈ 164 ಸರ್ವೆ ನಂಬರ್ನಲ್ಲಿ 3 ಎಕರೆ 5 ಗುಂಟೆ ಇತ್ತು. ಈ ಜಮೀನನ್ನು ಸರ್ವೆ ಮಾಡಿ ಮತ್ತೆ ಕಾಂಪೌಂಡ್ ಹಾಕಿ ಮಾಡಬೇಕಂದು. ನಮ್ಮ ಮನೆಗೇನು ಕಾಂಪೌಂಡ್ ಹಾಕಬೇಕು ಅಂತ ಕೇಳ್ತಾ ಇಲ್ಲ, ನಮ್ಮ ಮನೆಗೆ ಕಾಂಪೌಂಡ್ ಹಾಕೊಂಡು ಕೇಳ್ತಾ ಇಲ್ಲ. ಸರ್ಕಾರಿ ಸ್ವತ್ತನ್ನು ಉಳಿಸ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ನಾವು ಕಮಿಟಿ ಮಾಡಿಕೊಂಡು ಕೇಳ್ತಾ ಇದ್ದೀವಿ. ಮುಂದಿನ ದಿನಕ್ಕೆ ಇದು ಕರೆಕ್ಟಾಗಿ ಸುಮಾರು ಸತಿ ನಮ್ಮ ಸಂಘಟನೆಯಿಂದ ಮನೆ ಕೊಟ್ಟಿರ್ತೀವಿ, ಆದರೂ ಯಾರು ತಲೆ ಕೆಡಿಸ್ಕೊತಾ ಇಲ್ಲ. ಇದೇ ರೀತಿ ಕಂಟಿನ್ಯೂ ಆದರೆ ಈ ಮಿಸ್ಟೇಕ್ ಕೊಟ್ಬಿಟ್ಟು ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಇದ್ರ ಬಗ್ಗೆ ಆ್ಯಕ್ಷನ್ ತಗೊಂಡಿಲ್ಲ ಅಂದರೆ ನಾವು ನಮ್ಮ ರಾಜ್ಯಾಧ್ಯಕ್ಷರ ಮೇರೆಗೆ ತುಂಬ ದೊಡ್ಡ ಹೋರಾಟ ಮಾಡಿಕೊಂಡು ನಮ್ಮ ಕೆಲಸ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ. ಇದಕ್ಕೆ ಸುಮಾರು ಸಲ ಮನವಿಗಳು ಕೊಟ್ಟಿದ್ದೀರಾ? ಹೌದು, ಕೊಟ್ಟಿದ್ದೀವಿ ಸರ್. ಸುಮಾರು ಸತಿ ಕೊಟ್ಟಿದ್ದೀವಿ, ಯಾರು ತಗೊತಾ ಇಲ್ಲ. ಬೆಳಗ್ಗೆಯಿಂದ ಕಾಯ್ಕೊಂಡಿದ್ದೀವಿ. ಉಪತಹಶೀಲ್ದಾರ್ ಗೊತ್ತಾಗ್ತಾ ಇಲ್ಲ. ನೋಡಿ, ಉಪತಹಶೀಲ್ದಾರ್ ಬೋರ್ಡ್ ಹಾಕೋರೆ, ಯಾರೋ ಬೇರೆಯವರು ಆ್ಯಕ್ಷನ್ ತಗೊಂಡಿದ್ದೀವಿ ಬಂದಿರೋ ಇವಾಗ ಯಾರು ಒಂದು ಕರೆಕ್ಟ್ ಗೊತ್ತಾಗ್ತಾ ಇಲ್ಲ. ಅಂದರೆ ಇದು ಈ ಉಪತಹಶೀಲ್ದಾರ್ ಇದ್ದಾರಾ? ಇಲ್ಲ, ಯಾರು ಇಲ್ಲ ಇಲ್ಲಿ. ನಾವು 1 ಅವರಿಂದ ಇದ್ದೀವಿ, ಫೋನ್ ಮಾಡ್ತಾ ಇದ್ದೀವಿ, ಬರ್ತೀವಿ ಅಂತ ಬರ್ತಾ ಇಲ್ಲ. ಅವ್ನು ಕೇಳಿದಕ್ಕೆ ಯಾರು RI ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ, ಯಾರನ್ನು ಗೊತ್ತಾಗ್ತಾ ಇಲ್ಲ. ನಾವು ಡೈರೆಕ್ಟ್ ತಹಶೀಲ್ದಾರ್ ಹೋಗಬೇಕಾಗಿತ್ತು, ಬಟ್ ಏನಂದರೆ ಸ್ಟೆಪ್ ಬೈ ಸ್ಟೆಪ್ ಹೋಗೋಣ ಅಂತ ಕೊಡ್ತಾ ಇದ್ದೀವಿ. ಇವ್ರು ತಗೊಂಡಿಲ್ಲ ಅಂದ್ರೆ ಡೈರೆಕ್ಟಾಗಿ ಅಲ್ಲಿ ನಾವು ಲಾಸ್ಟ್ ಟೈಮ್ CO ಆಫೀಸ್ಗೆ ಹೋಗಿದ್ದೀವಿ. ಅಲ್ಲಿ ತಹಶೀಲ್ದಾರ್ ಸಿಕ್ಕಿದ್ರು, ತುಂಬ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ಬನ್ನಿ ನಾವು ಕೆಲಸ ಮಾಡ್ಕೊಂಡು ಹೇಳಿದ್ದಾರೆ, ಇಲ್ಲಿಂದ ಹೋಗೋಣ ಅಂದ್ಬಿಟ್ಟು ನಾವು ಮಾತಾಡ್ತಾ ಇದ್ದೀವಿ. ನಿಮ್ಮ ಉದ್ದೇಶ ಅಂದರೆ ಇದನ್ನು ಈ ಸರ್ಕಾರಿ ಸ್ವತ್ತನ್ನು ಉಳಿಸ್ಕೊಡ್ಬೇಕು ಅಂತ ಮೈನ್ ಉದ್ದೇಶ. ನಮ್ಮ ಉದ್ದೇಶ ಸರ್ಕಾರಿ ಸ್ವತ್ತನ್ನು ಉಳಿಸಿ ಕಾಂಪೌಂಡ್ ಹಾಕಿ ಕೊಡ್ಬೇಕು. ಮೈನ್ ಇದ್ರಿಗೆ ಕಾಂಪೌಂಡ್ ಹಾಕಿ ಹದ್ದುಬಸ್ತು ಮಾಡಿಕೊಡ್ಬೇಕು. ಅಂದರೆ ಯಾವ ಕಚೇರಿಗಳಲ್ಲಿ ಎಷ್ಟೆಷ್ಟು ಜಮೀನಿದೆ ಅಂತ ಕರೆಕ್ಟಾಗಿ ಅಂತ ಕೊಡಬೇಕು. ಮತ್ತೆ ಇದರಲ್ಲಿ ಬಂದ್ಬಿಟ್ಟು ಕರೆಕ್ಟಾಗಿ ನಮಗೆ ಕಾಂಪೌಂಡ್ ಹಾಕ್ಬಿಟ್ಟು ಅಲ್ಲಿ ಒಂದು ಬಂದೋಬಸ್ತ್ ಮಾಡ್ಕೊಡ್ಬೇಕು ಸರ್. ಮೈನ್ ಸರ್ಕಾರಿ ಜಮೀನು ಉಳಿಸ್ಕೊಡ್ಬೇಕು ಮೈನ್ ಉದ್ದೇಶ. ಇಷ್ಟು ದಿವಸ ಕೊಡದೇ ಇರೋದಕ್ಕೆ ಕಾರಣ ಏನೋ ಗೊತ್ತಾಗ್ತಾ ಇಲ್ಲಲ್ಲ ಏನು ಅಂತ. ಕೆಲವು ಭ್ರಷ್ಟಾಧಿಕಾರಿಗಳಿಗೆ ಕಾರಣ ಅಷ್ಟೇನೆ. ನಿಮ್ಗೆ ಹೇಳಿದ್ರೆ ಭ್ರಷ್ಟಾಚಾರ ನಡೀತಾ ಇದೆ. ಅದಕ್ಕೋಸ್ಕರ ನಮ್ಮ ಕಮಿಟಿ ಉದ್ದೇಶ ಮೇನ್ ಅಷ್ಟೇ, ಭ್ರಷ್ಟಾಚಾರ ಮುಕ್ತ ಸಮಾಜ ಮಾಡಬೇಕು ಅಂತ ಹೊರಟಿದ್ದೀವಿ, ಮಾಡೇ ಮಾಡ್ತೀವಿ.